ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 25/12/2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನೀವು ಬಹಳ ಸಮಯದ ನಂತರ ಪುನಃ ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ. ಆದ್ದರಿಂದ ನೀವು ಬಹಳ ಕಾಲ ಅಗಲಿ ಹೋಗಿ ಸಿಕ್ಕಿರುವ ಮುದ್ದು ಮಕ್ಕಳಾಗಿದ್ದೀರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಬಹಳ ಕಾಲ ಅಗಲಿದ್ದ ಮಕ್ಕಳು ಅಂತಾರೆ. ಅಂದ್ರೇನು? ಈಗ ಬಾಬಾ ಬಂದಿದ್ದಾರೆ ನಮ್ಮ ಹತ್ರ, ಮತ್ತೆ ವಾಪಸ್ ಹೋಗುವಾಗ ನಮ್ಮನ್ನು ಜೊತೆಗೆ ಕರ್ಕೊಂಡು ಹೋಗ್ತೀವಿ. ಆದರೆ ಯಾವಾಗ ನಮ್ಮ ಪಾತ್ರ ಆಯಿತು ಆವಾಗ ಇಳಿದು ಬಿಡ್ತೀವಿ. ನಾವು ಸತ್ಯುಗದಾಗ ಇಳಿದೀವಿ ಅಂದರೆ ಇಳಿದು ಎಷ್ಟು ವರ್ಷ ಆಯಿತು? 5000 ವರ್ಷ ಆಯಿತು. ಅಂದರೆ 5000 ವರ್ಷ. ಭಾಳ ಕಾಲ ಅಗಲಿದ್ದ ಮುದ್ದು ಮಕ್ಕಳೇ ಅಂತ ಬಾಬಾ ಪ್ರೀತಿ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ, ನಮ್ಮ ಮಕ್ಕಳು ಏನಾದರೂ ಫಾರಿನ್ಗೆ ಹೋಗಿದ್ರು ಅಂದರೆ ಒಂದು 10 ವರ್ಷ ಆದಮೇಲೆ 5 ವರ್ಷ ಆದಮೇಲೆ ಬಂದರು ಅಂದರೆ ಎಷ್ಟು ಖುಷಿ, ಮಗ ಬಂದ ಅಂತ ಎಷ್ಟು ಖುಷಿ ಪಡ್ತೀವಲ್ಲ. ಅದೇ ರೀತಿ ಬಾಬಾ ಕೂಡ ಏನು, ನನ್ನ ಮಕ್ಕಳೆಲ್ಲ ಆಗಲಿಬಿಟ್ಟಿದ್ರು, ಮತ್ತೆ ನನ್ನ ಮಕ್ಕಳು ಎಲ್ಲರೂ ನನ್ನ ಮಗಳಿಗೆ ಬಂದಾರೆ ಅಂತ ಮಕ್ಕಳನ್ನ ಮುದ್ದು ಮಾಡ್ತಾ ಇದ್ದಾರೆ ಬಾಬಾ. ಪ್ರಶ್ನೆ: ತಮ್ಮ ಸ್ಥಿತಿಯನ್ನು ಏಕರಾಸ ಮಾಡಿಕೊಳ್ಳುವ ಸಾಧನವೇನಾಗಿದೆ? ಉತ್ತರ: ಸದಾ ನೆನಪಿಡಿ, ಯಾವ ಕ್ಷಣವೂ ಕಳೆದು ಹೋಯಿತೋ ಅದು ಡ್ರಾಮಾ. ಕಲ್ಪದ ಹಿಂದೆಯೂ ಇದೇ ರೀತಿ ಆಗಿತ್ತು. ಈಗಂತೂ ಸ್ತುತಿ, ನಿಂದನೆ, ಮಾನ, ಅಪಮಾನ ಎಲ್ಲವೂ ಮುಂದೆ ಬರುವುದು. ಆದ್ದರಿಂದ ತಮ್ಮ ಸ್ಥಿತಿಯನ್ನು ಏಕರಸ ಮಾಡಿಕೊಳ್ಳಬೇಕೆಂದರೆ ಕಳೆದು ಹೋದುದರ ಚಿಂತೆ ಮಾಡಬೇಡಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಏನು ಕಳೀತೋ ಅದು ಡ್ರಾಮಾ ಅಂತ ಬಿಂದು ಇಡೋದು ಕಲೀರಿ ಅಂತ ಹೇಳ್ತಾರೆ ಬಾಬಾ. ಅಂದ್ರೇನು? ನಮಗೆ ಯೋಗಕ್ಕೆ ಕುಂತಾಗ ನಮಗೆ ವಿಘ್ನ ಹಾಕೋದೇ ಯಾವು? ಕಳೆದು ಹೋದ ಮಾತುಗಳು, ಸಮಸ್ಯೆಗಳು, ಅವೇ ನಮಗೆ ವಿಘ್ನ ಆಗ್ತಿರ್ತವೆ. ಆದರೆ ಇವಾಗ ನಾವು ಏನೇ ನೆನಪು ಮಾಡಿದ್ರು, ಏನೇ ನೋವು ಮಾಡ್ಕೊಂಡ್ರು, ಏನು ಆಗಿ ಹೋಗಿದ್ದೇನನ್ನ ಮತ್ತೆ ಅಲ್ಲಿ ಪರಿವರ್ತನೆ ಮಾಡೋಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ. ಅದಕ್ಕೆ ಡ್ರಾಮಾದಾಗ ಅದಿತ್ತು ಆಯಿತು ಅಂತೇಳಿ ಬಿಂದು ಇಟ್ಟು ಅಲ್ಲಿ ನಮ್ಮ ಸ್ಥಿತಿನ ನಾವೇನು ಏಕರಸವಾಗಿ ಇಟ್ಕೋಬೇಕು ಅಂತ ಹೇಳ್ತಾರೆ ಬಾಬಾ. ಈಗ ನಮ್ಮಲ್ಲಿ ಬಾಬಾ ನೆನಪು ಮಾಡಿ ಎಷ್ಟು ಶಕ್ತಿ ಇರಬೇಕು ನಮ್ಮಲ್ಲಿ. ಸ್ತುತಿ, ನಿಂದನೆ, ಮಾನ, ಅಪಮಾನ ಏನೇ ಬಂದರೂ ಅದಕ್ಕೆ ಟಚ್ ಆಗಬಾರ್ದು. ಅದು ಒಂದು ಶಕ್ತಿ. ಬಾಬಾ ನೆನಪು ಮಾಡ್ದಂಗೆಲ್ಲ ಆ ಶಕ್ತಿ ಬರ್ತತೆ. ಯಾಕೆ ಅಂದರೆ ನಾವು ದುಃಖಕ್ಕೆ ಅಂಟ್ಕೊಂಡಿಲ್ಲ ಅಂದರೆ ಆಗ ಸುಖದ ಕಡೆ ಮುಂದೆ ನಡಿತೀವಿ. ಬಾಬನ ಯೋಗದಲ್ಲಿ, ಬಾಬನ ಸುಖದಲ್ಲಿ ಮುಂದುವರಿತೀವಿ. ಅದಕ್ಕೆ ಮೊದಲು ನಮಗೆ ದುಃಖನ ಸಹಿಸ್ಕೊಳ್ಳೋ ಶಕ್ತಿ ಬರಬೇಕು. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆಯು ತಿಳಿಸುತ್ತಾರೆ. ಆತ್ಮಿಕ ತಂದೆಯ ಹೆಸರು ಏನು? ಶಿವಬಾಬಾ. ಅವರು ಎಲ್ಲ ಆತ್ಮಗಳ ತಂದೆಯಾಗಿದ್ದಾರೆ. ಎಲ್ಲ ಆತ್ಮಿಕ ಮಕ್ಕಳ ಹೆಸರೇನು? ಆತ್ಮ. ಶರೀರಕ್ಕೆ ಹೆಸರು ಬರುತ್ತದೆ, ಆದರೆ ಆತ್ಮಕ್ಕೆ ಅದೇ ಹೆಸರು ಇರುತ್ತದೆ. ಇದನ್ನು ಸಹ ಮಕ್ಕಳು ತಿಳಿದುಕೊಂಡಿದ್ದೀರಿ. ಅನೇಕ ಸತ್ಸಂಗಗಳಿವೆ. ಇದು ಸತ್ಯವಾದ ಸತ್ಸಂಗವಾಗಿದೆ. ನೋಡ್ರಿ, ಬಾಬಾ ಏನಂತಾರೆ, ಬಹಳ ಅಂಗಡಿಗಳು ತೆಗೆದು ಕುತ್ಕೊಂಡು ಎಲ್ಲವೂ ತೆರೆದು ಕುತ್ಕೊಂಡವೆ. ಆದರೆ ಇದರಲ್ಲಿ ಬಾಬಂದನ್ನು ಯಾರು ಅದೃಷ್ಟವಂತ ಮಕ್ಕಳು ಇರ್ತಾರೋ ಅವ್ರು ಮಾತ್ರ ತಂದೆದು ಮಡ್ಲಿಗೆ ಬರ್ತಾರೆ. ಯಾಕೆಂದರೆ ಬೇರೆ ಎಲ್ಲ ಸತ್ಸಂಗಗಳು ಅವೇನು ದೇಹದಾರಿಗಳು ಹೇಳ್ಕೊಡೋದು, ಅದು 1 ಜನ್ಮಕ್ಕೆ. ಈ ಶಿವಬಾಬಾ ಹೇಳ್ಕೊಡೋದು ನಮ್ಗೆ 84 ಜನ್ಮಕ್ಕೆ. ಈಗ ಅದೃಷ್ಟವಂತ ಮಕ್ಕಳು ಮಾತ್ರ ಈ ಸತ್ಸಂಗಕ್ಕೆ ಬರ್ತಾರೆ. ಬಾಬಾ ಏನು ಹೇಳ್ತಾರೆ, ಇದರಲ್ಲಿ ಸತ್ಯ ತಂದೆಯೇ ರಾಜಯೋಗವನ್ನು ಕಲಿಸಿ ನಮ್ಮನ್ನು ಸತ್ಯುಗದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಇಂಥ ಸತ್ಸಂಗ ಅಥವಾ ಪಾಠಶಾಲೆ ಮತ್ಯಾವುದು ಇರಲು ಸಾಧ್ಯವಿಲ್ಲ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಇಡೀ ಸೃಷ್ಟಿಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ನೀವು ಮಕ್ಕಳೇ ಸುದರ್ಶನ ಚಕ್ರಧಾರಿಯಾಗಿದ್ದೀರಿ. ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ತಂದೆಯು ತಿಳಿಸುತ್ತಾರೆ. ಯಾರಿಗಾದರೂ ತಿಳಿಸುವಾಗ ಅವರನ್ನು ಸೃಷ್ಟಿಚಕ್ರದ ಚಿತ್ರದ ಮುಂದೆ ನಿಲ್ಲಿಸಿ, ನೀವೀಗ ಇತ್ತ ಕಡೆ ಹೋಗುತ್ತೀರಿ ಎಂದು ತಿಳಿಸಿ. ತಂದೆಯು ಜೀವಾತ್ಮರಿಗೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಇದು ಹೊಸ ಮಾತಲ್ಲ. ಕಲ್ಪವೂ ಇದನ್ನೇ ಕೇಳುತ್ತೇವೆ, ಈಗ ಪುನಃ ಕೇಳುತ್ತಿದ್ದೇವೆಂದು ನಿಮಗೆ ತಿಳಿದಿದೆ. ನಿಮ್ಮ ಬುದ್ಧಿಯಲ್ಲಿ ಯಾವುದೇ ದೇಹದಾರಿ, ತಂದೆ, ಶಿಕ್ಷಕ, ಗುರುಗಳಿಲ್ಲ. ಏಕೆಂದರೆ ನಿಮಗೆ ಗೊತ್ತಿದೆ, ವಿದೇಹಿ ಶಿವ ತಂದೆಯು ನಮ್ಮ ಶಿಕ್ಷಕ ಗುರುವಾಗಿದ್ದಾರೆ. ಮತ್ಯಾವುದೇ ಸತ್ಸಂಗದಲ್ಲಿ ಈ ರೀತಿ ಮಾತನಾಡುತ್ತಿಲ್ಲ. ಮಧುಬನವಂತೂ ಇದು ಒಂದೇ ಆಗಿದೆ.
ಮನುಷ್ಯರು ಒಂದು ಮಧುಬನವನ್ನು ಬೃಂದಾವನದಲ್ಲಿ ತೋರಿಸುತ್ತಾರೆ, ಅದನ್ನು ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಮಾಡಿದ್ದಾರೆ. ಆದರೆ ನಿಜವಾದ ಮಧುಬನವು ಇದಾಗಿದೆ. ನಾವು ಸತ್ಯ ತ್ರೇತಾಯುಗದಿಂದ ಹಿಡಿದು ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಪುರುಷೋತ್ತಮರಾಗಲು ಸಂಗಮಯುಗದಲ್ಲಿ ಬಂದು ನಿಂತಿದ್ದೇವೆಂದು ನಿಮ್ಮ ಬುದ್ಧಿಯಲ್ಲಿದೆ. ತಂದೆಯು ಬಂದು ನಮಗೆ ಸ್ಮೃತಿ ತರಿಸಿದ್ದಾರೆ. 84 ಜನ್ಮಗಳನ್ನು ಯಾರು ಮತ್ತು ಹೇಗೆ ತೆಗೆದುಕೊಳ್ಳುತ್ತಾರೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರಂತೂ ಕೇವಲ ಹೇಳಿಬಿಡುತ್ತಾರೆ, ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ತಂದೆಯು ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಸತ್ಯಯುಗದಲ್ಲಿ ಸತೋಪ್ರಧಾನ ಆತ್ಮಗಳಾಗಿದ್ರಿ, ಶರೀರವೂ ಸತೋಪ್ರಧಾನವಾಗಿತ್ತು. ಅಂದರೆ ಅಲ್ಲಿ ಶರೀರಕ್ಕೆ ಯಾವುದೇ ರೀತಿಯ ಕಾಯಿಲೆ ಇರಲ್ಲ. ಶರೀರದಿಂದ ಯಾವುದೇ ಚೀಚಿ ಅನ್ನೋ ವಸ್ತುಗಳು ಅಲ್ಲಿ ಬರೋದಿಲ್ಲ. ಅಂದರೆ ಒಂದು ಬೆವರು, ಮಲ, ಮೂತ್ರ ಯಾವುದು ಚೀಚಿ ವಾಸನೆ ಇರಲ್ಲ. ಅಂದರೆ ದೇವತೆಗಳ ಶರೀರದಿಂದ ಘಮ ಘಮ ಸುವಾಸನೆ ಬರ್ತಾ ಇರ್ತತೆ. ಅದಕ್ಕೆ ಸತೋಪ್ರಧಾನ ಶರೀರ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಸತ್ಯಯುಗವೂ ಇಲ್ಲ, ಇದು ಕಲಿಯುಗವಾಗಿದೆ. ನಾವು ಸತ್ಯಯುಗದಲ್ಲಿದ್ದೆವು, ಮತ್ತೆ ಚಕ್ರವನ್ನು ಸುತ್ತುತ್ತಾ ಪುನರ್ಜನ್ಮವನ್ನು ತೆಗೆದುಕೊಳ್ಳುತ್ತಾ ಈಗ ಕಲಿಯುಗದಲ್ಲಿ ಬಂದು ಬಿಟ್ಟಿದ್ದೇವೆ. ಪುನಃ ಚಕ್ರವನ್ನು ಅವಶ್ಯವಾಗಿ ಸುತ್ತಬೇಕಾಗಿದೆ. ಈಗ ತಮ್ಮ ಮನೆಗೆ ಹೋಗಬೇಕಾಗಿದೆ. ನೀವು ಮುದ್ದು ಮಕ್ಕಳಾಗಿದ್ದೀರಲ್ಲವೇ? ಯಾರು ಅಗಲಿ ಹೋಗಿ ಬಹಳ ಸಮಯದ ನಂತರ ಮಿಲನ ಮಾಡುವರೋ ಅವರಿಗೆ ಮುದ್ದು ಮಕ್ಕಳೆಂದು ಹೇಳಲಾಗುತ್ತದೆ. ನೀವು 5000 ವರ್ಷಗಳ ನಂತರ ಬಂದು ಮಿಲನ ಮಾಡಿದ್ದೀರಿ. ಯಾವ ತಂದೆಯು 5000 ವರ್ಷಗಳ ಮೊದಲು ಈ ಸೃಷ್ಟಿ ಚಕ್ರದ ಜ್ಞಾನವನ್ನು ನಮಗೆ ತಿಳಿಸಿದ್ದರೋ, ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡಿದ್ದರೋ, ಅದೇ ತಂದೆ ಈಗ ನಮಗೆ ಸಿಕ್ಕಿದ್ದಾರೆ ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ. ಈಗ ಪುನಃ ತಮ್ಮ ಜನ್ಮಸಿದ್ಧ ಅಧಿಕಾರವನ್ನು ತೆಗೆದುಕೊಳ್ಳಲು ತಂದೆಯೊಂದಿಗೆ ಮಿಲನ ಮಾಡಿದ್ದೀರಿ. ಇಲ್ಲಿ ತಂದೆಯು ಅರಿವು ಮೂಡಿಸುತ್ತಾರೆ. ಇದರಲ್ಲಿ ಆತ್ಮನ 84 ಜನ್ಮಗಳ ಅರಿವು ಬಂದು ಬಿಡುತ್ತದೆ. ಇದೆಲ್ಲವನ್ನು ತಂದೆ ಹೇಗೆ ತಿಳಿಸುತ್ತಾರೆ? ಹೇಗೆ 5000 ವರ್ಷಗಳ ಮೊದಲು ಸಹ ಮನುಷ್ಯರನ್ನು ದೇವತೆ ಅಥವಾ ಕಂಗಾಲರನ್ನು ಕಿರೀಟಧಾರಿಗಳನ್ನಾಗಿ ಮಾಡಲು ಜ್ಞಾನವನ್ನು ತಿಳಿಸಿದ್ದರು. ನಾವು 84 ಪುನರ್ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಯಾರು ತೆಗೆದುಕೊಂಡಿಲ್ಲವೋ ಅವರು ಇಲ್ಲಿ ಕಲಿಯುವುದಕ್ಕಾಗಿ ಬರುವುದೂ ಇಲ್ಲ. ಏನು ಮಾತು ಹೇಳಿದರು ಬಾಬಾ? ಯಾರು 84 ಜನ್ಮ ತಗೊಂಡಲ್ಲೋ ಅವರು ಇದು ಜ್ಞಾನಕ್ಕೂ ಬರಲ್ಲ ಅಂತಂದರು. ಯಾಕೆ ಅಂದರೆ ಈಗ ನೋಡ್ರಿ, ಒಂದು 5 ವರ್ಷದ ಹುಡುಗರು ಸರಿಗಮಪದಾಗ 5-6 ವರ್ಷದ ಹುಡುಗರು ಸಂಗೀತ ಹಾಡ್ತಿರ್ತಾವೆ. ಅಂದರೆ 5-6 ವರ್ಷದಾಗ ಅಷ್ಟು ಕಲಿಯೋಕ್ಕೆ ಸಾಧ್ಯನಾ? ಇಲ್ಲ. ಆ ಆತ್ಮದಲ್ಲಿ ರೆಕಾರ್ಡ್ ಇರ್ತತೆ. ಅದು ಹಿಂದಿನ ಜನ್ಮದ ಸಂಸ್ಕಾರದಿಂದ ಅವರು ಹಾಡ್ತಾರೆ. ಅಂದರೆ ಅಲ್ಲಿ ಒಳಗೆ ಏನು ರೆಕಾರ್ಡ್ ಆಗಿರ್ತತೋ ಅದರಂತೆ ಅವರಿಗೆ ಅನುಭವ ಆಗ್ತಾ ಇರ್ತತೆ. ಇಲ್ಲಿನ ಯಾರು ಸತ್ಯಯುಗ ತ್ರೇತಾಯುಗದ ಜೀವನ ಮಾಡಿರ್ತಾರೋ ಅವರಿಗೆ ಈ ದೇವತೆಗಳು, ಅಲ್ಲಿ ಬಂಗಾರ ವಜ್ರದ ಮಹಲ್ಗಳಿರ್ತವೆ, ಇದೆಲ್ಲ ಹೇಳಿದಾಗ ಅವರು ಆತ್ಮದಾಗ ಆತ್ಮ ಅನುಭವ ಮಾಡಿರ್ತತಲ್ಲ, ಅವರು ಒಪ್ಪುತ್ತಾರೆ. ಹೌದು, ಅಂಥ ಜಗತ್ತಿತ್ತು ಅಂತ ಅವ್ರಿಗೆ ಅನಿಸ್ತತೆ. ಯಾರು ಸತ್ಯಯುಗ ತ್ರೇತಾಯುಗದ ಜೀವನ ಮಾಡಿರಲ್ಲೋ ಅವ್ರಿಗೆ ಹೇಳಿದರೆ ಅವ್ರು ಏನಂತಾರಂದರೆ, ಇವರು ಈ ಜನ್ಮದ್ದು ಹೇಳಂದ್ರೆ ಯಾವ ಜನ್ಮದ್ದು ಹೇಳ್ತಾರೆ. ಅಲ್ಲಿಗೆ ಹೋಗೋರು ಯಾರೋ, ಬಿಡೋರು ಯಾರೋ, ಸಾಯೋರು ಯಾರೋ, ಬದುಕೋರು ಯಾರೋ. ಅವರು ಈ ಥರ ಹೇಳಿ ಅವರು ಒಪ್ಪೋದೇ ಇಲ್ಲ, ಜ್ಞಾನಕ್ಕೆ ಬರೋದು ಇಲ್ಲ. ಜನ್ಮ ತಗೊಳ್ಳೋರು ಮಾತ್ರ ಈ ಜ್ಞಾನಕ್ಕೆ ಬರ್ತಾರೆ ಅಂತ ಬಾಬಾ ಹೇಳ್ತಾರೆ. ಕೆಲವರು ಸ್ವಲ್ಪ ತಿಳಿದುಕೊಳ್ಳುತ್ತಾರೆ, ನಂಬರ್ ವಾರ್ ಅಂತ ಇರುತ್ತಾರಲ್ಲವೇ, ತಮ್ಮ ತಮ್ಮ ಮನೆ ಗೃಹಸ್ಥದಲ್ಲಿಯೇ ಇರಬೇಕಾಗಿದೆ. ಎಲ್ಲರೂ ಬಂದು ಇಲ್ಲಿ ಕುಳಿತು ಬಿಡಲು ಸಾಧ್ಯವಿಲ್ಲ. ಬಾಬಾ ಏನು ಹೇಳ್ತಾ ಇದ್ದಾರೆ? ಗೃಹಸ್ಥದಲ್ಲಿಯೇ ಇರಬೇಕು ಅಂತಾರೆ. ಯಾಕೆ ಅಂದರೆ ನಾವು ಯಾರ್ಯಾರ ಜೊತೆಗೆ ಏನೇನು ಲೆಕ್ಕಾಚಾರ ಆಯಿತೋ ಎಲ್ಲದನ್ನು ಚುಕ್ತ ಮಾಡ್ಕೊಳ್ಳೇಬೇಕು. ನಮಗೆ ಯಾರಾದರೂ ದ್ವೇಷ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಈಗ ಅದು ಕರ್ಮದ ಲೆಕ್ಕಾಚಾರ. ಬಹಳ ಕರ್ಮ ಸುಡೋಷ್ಟು ಯೋಗ ಮಾಡಿ ಮಾಡಿ ಆ ಕರ್ಮನ ಭಸ್ಮ ಮಾಡ್ಕೊಂಡು ಮತ್ತೆ ಅವ್ರ ಸರಿಗೆ ಚಂದ ಹೊಂದಿಕೆ ಬೇಕು. ಅವರಿಗೆ ಪ್ರೀತಿ ಬರಬೇಕು ನಿಮ್ಮಲ್ಲಿ. ಲೆಕ್ಕಾಚಾರ ಚುಕ್ತ ಆಯಿತು ಅಂದರೆ ಅದು ಬರುತ್ತೆ. ಅದನ್ನೆಲ್ಲ ಮಾಡ್ಕೋಬೇಕು. ಮಾಡ್ಕೊಂಬ್ಲಿಲ್ಲ ಅಂದರೆ ಇದೇ ದ್ವೇಷದಿಂದನೇ ಮತ್ತೆ ಜನ್ಮಗಳಲ್ಲಿ ಅವರು ಇದೇ ದ್ವೇಷನ ಜೊತೆಗಿಟ್ಕೊಂಡೆ ನಮ್ಮ ಜೊತೆಗೆ ಪಾತ್ರ ಮಾಡಕ್ಕೆ ಬರ್ತಾರೆ. ಈಗ ನಾವೇನು ಮಾಡಿಬಿಡ್ಬೇಕು, ಚಂದ ಯೋಗ ಮಾಡಿ ಎಲ್ಲದನ್ನು ಚುಕ್ತ ಮಾಡ್ಕೋಬೇಕು. ಮತ್ತೆ ನಾವು ದುಃಖ ಅನುಭವಿಸೋಂಥದ್ದನ್ನು ಇಟ್ಕೋಬಾರ್ದು.
ಅದಕ್ಕೆ ಗೃಹಸ್ಥದಲ್ಲಿನೇ ಇರ್ರಿ ಅಂತಾರ ಬಾಬಾ. ಇದ್ದು ಏನು ಮಾಡಬೇಕು, ಎಲ್ಲರೊಂದಿಗೆ ಸುಖದ ಲೆಕ್ಕಾಚಾರ ಬೆಳೆಸ್ಕೋಬೇಕು. ಇದೆಲ್ಲ ಸೇವೆ ಸಬ್ಜೆಕ್ಟ್ ಯಾಕೆ ಇಟ್ಟಿದ್ದಾರೆ ಬಾಬಾ? ನಾವು 84 ಜನ್ಮ ಯಾರ್ಯಾರ ಜೊತೆ ಜೀವನ ಮಾಡ್ತೀವೋ, ಎಷ್ಟು ಮಂದಿ ಸಂಬಂಧ ಸಂಪರ್ಕದಲ್ಲಿ ಬರ್ತೀವೋ ಏನೋ, ಈಗ ನಾವು ತನು ಮನ ಧನ ಜನ ಎಲ್ಲದ್ರ ಮೂಲಕ ಆಶೀರ್ವಾದ ಕೊಡ್ತಾ ಮನಸ ಸೇವೆ ಎಲ್ಲದ್ರ ಮೂಲಕ ಸೇವೆ ಮಾಡಿ ಎಲ್ಲರಿಗೆ ಸುಖ ಕೊಟ್ಟಾಗ ಅವರು ಎಷ್ಟು ಜನ್ಮ ನಮ್ಮ ಜೊತೆ ಬರ್ತಾರೋ ಅವರಿಂದ ನಮಗೆ ಸುಖ ಇರ್ತದೆ. ಹೌದಾ? ಇದು ಸೇವೆ ಅಂದ್ರೇನು? ಸುಖದ ಸಾಲ ಕೊಡೋದು ಮಾಡೋದೊಂದು ಜನ್ಮ, ಬಡ್ಡಿ ಜನ್ಮ ಜನ್ಮಾಂತರ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲರ ಜೊತೆಗೆ ಲೆಕ್ಕಾಚಾರ, ಸುಖದ ಲೆಕ್ಕಾಚಾರ ಬೆಳೆಸ್ಕೋಬೇಕು. ಈಗ ಉದಾಹರಣೆ ನೋಡ್ರಿ, ಎಲ್ಲ ರಾಜರು ಆಳಿದ್ರು ವಿಜಯನಗರ ಸಾಮ್ರಾಜ್ಯನ. ಆದರೆ ಕೃಷ್ಣದೇವರಾಯ ಆಳ್ವಾಗೆ ಯಾಕೆ ಮುತ್ತುರತ್ನ ಆಳಿದ್ರು, ಬಂಗಾರ ಮುತ್ತುರತ್ನನ? ಅಂದರೆ ಆ ಆತ್ಮ ಈಗ ಈ ಸಂಗಮ ಯುಗದಾಗ ಪ್ರಕೃತಿಗೆ ಆತ್ಮಗಳಿಗೆ ಎಲ್ಲ ಸೇವೆ ಮಾಡಿರ್ತತೆ. ಯಾವಾಗ ಅದು ರಾಜ ಆಗಿ ಪಟ್ಟಾಭಿಷೇಕ ಆಗ್ತೈತೋ ಎಲ್ಲರೂ ಸೈನಿಕರಾಗಿ ಬರ್ತಾರೆ, ಪ್ರಕೃತಿ ಕೂಡ ತುಂಬಿ ಕೊಡ್ತತೆ. ಆಗ ಅಲ್ಲಿ ಸಾಮ್ರಾಜ್ಯ ಏನಾಗಿರ್ತತೆ, ಶ್ರೀಮಂತ ಸಾಮ್ರಾಜ್ಯ ಆಗ್ತತೆ. ಅಂದರೆ ನಾವೇ ಎಲ್ಲದೂ ಮಾಡ್ಕೋಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಗೃಹಸ್ಥದಲ್ಲಿಯೇ ಇರಬೇಕಾಗಿದೆ. ಎಲ್ಲರೂ ಬಂದು ಇಲ್ಲಿ ಕುಳಿತು ಬಿಡಲು ಸಾಧ್ಯ ಇಲ್ಲ. ಯಾರು ಬಹಳ ಒಳ್ಳೆಯ ಪದವಿಯನ್ನು ಪಡೆಯಬೇಕಾಗಿದೆಯೋ ಅವರು ರಿಫ್ರೆಶ್ ಆಗಲು ಬರುತ್ತಾರೆ. ಅಂದರೆ ನಾವು ಮಧುಬನ ಅಂದರೆ ಕೆಲವ್ರು ನಾವು ಒಂದ್ಸಲ ಹೋಗಿಬಿಡ್ರಿ 2 ಸಲ ಹೋಗಿಬಿಡ್ರಿ ಅಂತಾರೆ. 1 ಸಲ 2 ಸಲ ಹೋಗಕ್ಕೆ ಅದೇನು ತೀರ್ಥ ಸ್ಥಾನ ಅಲ್ಲ. ಹೋದಷ್ಟು ಅಲ್ಲಿ ನಮಗೆ ಬಾಬನ ವರದಾನ ಭೂಮಿ ಅದು. ಅಲ್ಲಿ ತಪಸ್ಸಿನ ಶಕ್ತಿ ಇರ್ತತೆ, ವರದಾನ ಸಿಗುತ್ತೆ ಅಲ್ಲಿ. ಅದಕ್ಕೆ ಅನುಭವ ಮೂರ್ತಿಗಳಾಗಂಥ ಪುರುಷಾರ್ಥ ಆಗಬೇಕು ನಮಗೆ. ಅಲ್ಲಿ ಮಹಾರಥಿಗಳು ಎಲ್ಲರೂ ಅಲ್ಲಿ ಆಶೀರ್ವಾದ, ಅವರ ಸಂಕಲ್ಪ ಸಿದ್ಧಿ ಪುರುಷರು ಇರ್ತಾರೆ. ಅವರು ಸಂಕಲ್ಪ ಮಾಡ್ತಾ ಇರ್ತಾರೆ. ಈ ಎಲ್ಲ ಆತ್ಮಗಳು ಶ್ರೇಷ್ಠ ಪದವಿ ಪಡೀಲಿ, ಈ ಆತ್ಮಗಳು ತೀವ್ರಗತಿಯ ಪುರುಷಾರ್ಥ ಮಾಡಲಿ, ಈ ಥರ ಆಶೀರ್ವಾದ ಮಾಡ್ತಿರ್ತಾರೆ. ಸಂಕಲ್ಪ ಸಿದ್ಧಿ ಇರ್ತತೆ, ಅದೆಲ್ಲ ವರದಾನ ಆಗಿ ಬರ್ತತೆ ನಮಗೆ. ಅದಕ್ಕೆ ನಾವು ರಿಫ್ರೆಶ್ ಆಗಬೇಕು, ಹೋಗಬೇಕು. ವರ್ಷಕ್ಕೊಮ್ಮೆ ಹೋದಷ್ಟು ಅಲ್ಲಿ ನಮ್ಗೆ ಶಕ್ತಿ ಸಿಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಕಡಿಮೆ ಪದವಿಯವರು ಹೆಚ್ಚು ಪುರುಷಾರ್ಥ ಮಾಡುವುದಿಲ್ಲ. ಇದು ಇಂತಹ ಜ್ಞಾನವಾಗಿದೆ. ಸ್ವಲ್ಪ ಪುರುಷಾರ್ಥ ಮಾಡಿದರೂ ಅದು ವ್ಯರ್ಥವಾಗಿ ಹೋಗುವುದಿಲ್ಲ. ಶಿಕ್ಷೆಗಳನ್ನು ಅನುಭವಿಸಿ ಬಂದು ಬಿಡುತ್ತಾರೆ. ಚೆನ್ನಾಗಿ ಪುರುಷಾರ್ಥ ಮಾಡಿದರೆ ಶಿಕ್ಷೆಯು ಕಡಿಮೆಯಾಗುವುದು. ನೆನಪಿನ ಯಾತ್ರೆ ಇಲ್ಲದೆ ವಿಕರ್ಮವು ವಿನಾಶವಾಗುವುದಿಲ್ಲ. ಏನು ಹೇಳಿದರು ಬಾಬಾ? ಪುರುಷಾರ್ಥ ಕಮ್ಮಿ ಮಾಡಿದರೆ ಶಿಕ್ಷೆ ಅನುಭವಿಸ್ಬೇಕಾಗ್ತೈತೆ ಅಂದರು. ಅಂದರೆ ಒಟ್ಟು ಇವಾಗ ಆ ಶಿಕ್ಷೆ ಅದರಲ್ಲಿ ಕಷ್ಟ ಬೀಳೋ ಬದಲು, ಅಂತಿಮದಲ್ಲಿ ಅದು ಕಷ್ಟ ಬೀಳೋ ಬದಲು ಸ್ವಲ್ಪ ಭಗವಂತ ಮಾಡಲ ಪುರುಷಾರ್ಥದ ನಾವು ಕಷ್ಟ ಬಿದ್ದೀವಂದರೆ 4,500 ವರ್ಷ ನಾವು ಪರಿಶ್ರಮದಿಂದ ಮುಕ್ತರಾಗ್ತೀವಿ. ಇವಾಗ ನಾವು ನಾಳೆ ಶಿಕ್ಷೆ ಭೋಗಿಸಿ ಹೋದರೆ ಭಾಳ ಬಡಿಸ್ಕೊಂಡು ನಿಮ್ಮನ್ನು ಒಂದು ಸಿಂಹಾಸನದ ಮೇಲೆ ಕೂಡಿಸ್ನಂತೇನು ಬಾಬಾ ಕೂಡಿಸಲ್ಲ. ಶಿಕ್ಷೆ ಭೋಗಿಸಿದ್ರೆ ಅಲ್ಲಿ ದಾಸಿ ಪದವಿ. ಅದ್ರ ಬದಲು ನಾವು ಚೆನ್ನಾಗಿ ಪುರುಷಾರ್ಥ ಮಾಡಿ ಜನ್ಮದ ಪರಿಶ್ರಮದಿಂದ ಮುಕ್ತರಾಗಬೇಕು. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ, ಇದನ್ನು ತಮಗೆ ತಾವು ಪದೇ ನೆನಪು ತರಿಸಿಕೊಳ್ಳಿ. ಯಾವುದೇ ಮನುಷ್ಯರು ಸಿಕ್ಕಿದರೆ ಮೊದಲು ಅವರಿಗೆ ಇದನ್ನು ತಿಳಿಸಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಆಮೇಲೆ ಬಾಬಾ ಏನಂತಾರಂದ್ರೆ, ಈಗ ವೃದ್ಧ ಮಾತೆರಿ ಪಾಪ ಏನು ಅರ್ಥ ಆಗ್ತಾ ಇರಲ್ಲ, ನಾವೇ ಕೇಳಿ ನೀವು ಹೆಂಗೆ ಧ್ಯಾನ ಮಾಡ್ತೀರಿ. ಆತ್ಮ ಅಂತಾನೆ ಆತ್ಮ ಇಲ್ಲದೆ ಧ್ಯಾನ ಮಾಡಿದರೆ ಪಾಪ ಸುಡಲ್ಲ. ಬರೀ ಬಾಬಾ ಅಂದರೆ ಪಾಪ ಸುಡಲ್ಲ. ಇವೆಲ್ಲ ಒತ್ತಿ ಹೇಳಿ ಪುರುಷಾರ್ಥ ಮಾಡಿಸ್ಬೇಕು. ಯಾಕೆಂದರೆ ನಾವು ಮಾಡಿಸಿದ್ರೆ ಅದ್ರ ಪರ್ಸೆಂಟೇಜ್ ನಮಗೆ ಲಾಭ ಇರ್ತತೆ. ಅವ್ರು ಮಾಡಿದ ಪುಣ್ಯದಾಗ ನಮಗೆ ಪುಣ್ಯ ಬರ್ತತೆ. ಹೇಳಿ ಮಾಡಿಸ್ಬೇಕು. ಆಮೇಲೆ ಪಾಪ ಕೆಲವರಿಗೆಲ್ಲ ಗೊತ್ತಿರಲ್ಲ, ಸುಮ್ಮನೆ ಏನು ಲೈಟ್ ನೋಡ್ಕೊಂತ ಮಾಡೋದು, ದೀಪ ನೋಡ್ಕೊಂತ ಮಾಡೋದು, ಅದರಿಂದ ಎಲ್ಲ ವಿಕರ್ಮ ವಿನಾಶ ಆಗಲ್ಲ. ಅಲ್ಲಿ ಬುದ್ಧಿ ಎಲ್ಲಿರಬೇಕು? ಪರಂಧಾಮದಲ್ಲೇ ಇರಬೇಕು ಬುದ್ಧಿ. ಆಗ ನಮ್ಮ ವಿಕರ್ಮಗಳು ವಿನಾಶ ಆಗ್ತವೆ.
ಆಗ ಚಂದ ಪರಂಧಾಮದ ಕನೆಕ್ಟ್ ಆದರೆ ಆತ್ಮ ಅಲ್ಲಿಂದ ಶಾಂತಿ ಶಕ್ತಿ ಸುರಿತಾ ಇರ್ತತೆ. ಆತ್ಮ ಹಗುರತೆ, ಆ ದೇಹ ಕೂಡ ಹಗುರ ಆಗ್ತತೆ. ಇನ್ನೂ ಮಾಡಬೇಕು ಅಂತ ಖುಷಿ ಹೆಚ್ಚಾಗ್ತತೆ. ಅಲ್ಲಿ ವಿಕರ್ಮನೇ ವಿನಾಶ ಆಗಲಿಲ್ಲ, ಶಾಂತಿ ಶಕ್ತಿ ಸುರಿಲಿಲ್ಲ ಅಂದರೆ ಅವರಿಗೆ ನೋವು, ನಡು ನೋವು, ಬೆನ್ನೋವು, ಸಾಕಪ್ಪ ಅಂತ ಅನ್ನೋದು. ಹೌದಾ? ಈ ಥರ ಅವ್ರು ಏನು ಪರಮಾತ್ಮನ ಮಡ್ಲಲ್ಲಿ ಪಡೆಯೋಕ್ಕಾಗಲ್ಲ. ನೀವೇ ಮಾತಾಡಿಸಿ ಹೆಂಗೆ ಮಾಡ್ತೀರಿ ಅಂತೇಳಿ ಕೇಳಿ ಅರ್ಥ ಮಾಡಿಸಿ ಹೇಳ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ಎಲ್ಲರಿಗೆ ತಿಳಿಸಿ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಈ ಶರೀರದ ಹೆಸರುಗಳಂತೂ ನಂತರದಲ್ಲಿ ಸಿಕ್ಕಿವೆ. ಯಾರನ್ನಾದರೂ ಶರೀರದ ಹೆಸರಿನ ಮೇಲೆಯೇ ಕರೆಯುತ್ತಾರೆ. ಈ ಸಂಗಮದಲ್ಲಿಯೇ ಬೇಹದ್ದಿನ ತಂದೆಯು ಆತ್ಮಿಕ ಮಕ್ಕಳನ್ನು ಕರೆಯುತ್ತಾರೆ. ಆತ್ಮಿಕ ತಂದೆಯು ಬಂದಿದ್ದಾರೆಂದು ನೀವು ಹೇಳುತ್ತೀರಿ. ಆತ್ಮಿಕ ಮಕ್ಕಳೇ ಎಂದು ತಂದೆ ಹೇಳುತ್ತಾರೆ. ಮೊದಲು ಆತ್ಮ, ನಂತರ ಮಕ್ಕಳ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಆತ್ಮಿಕ ಮಕ್ಕಳೇ ನೀವು ತಿಳಿದುಕೊಂಡಿದ್ದೀರಿ. ಆತ್ಮಿಕ ತಂದೆ ಏನನ್ನು ತಿಳಿಸುತ್ತಾರೆ? ನಿಮ್ಮ ಬುದ್ಧಿಯಲ್ಲಿದೆ ಶಿವತಂದೆ ಈ ಭಗೀರಥನಲ್ಲಿ ವಿರಾಜಮಾನರಾಗಿದ್ದಾರೆ. ನಮಗೆ ಅವರೇ ಸಹಜ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ಮತ್ಯಾವುದೇ ಮನುಷ್ಯ ಮಾತ್ರರಲ್ಲಿ ತಂದೆಯು ಬಂದು ರಾಜಯೋಗವನ್ನು ಕಲಿಸುವುದಿಲ್ಲ. ತಂದೆಯು ಪುರುಷೋತ್ತಮ ಸಂಗಮಯುಗದಲ್ಲಿಯೇ ಬರುತ್ತಾರೆ. ಮತ್ಯಾವುದೇ ಮನುಷ್ಯರು ಎಂದೂ ಈ ರೀತಿ ಹೇಳಲು ಸಾಧ್ಯವಿಲ್ಲ, ತಿಳಿಸುವುದಕ್ಕೂ ಸಾಧ್ಯವಿಲ್ಲ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಈ ಶಿಕ್ಷಣವು ಈ ಬ್ರಹ್ಮ ತಂದೆಯದಲ್ಲ. ಕಲಿಯುಗವು ಸಮಾಪ್ತಿಯಾಗಿ ಸತ್ಯಯುಗವು ಬರಲಿದೆ ಎಂಬುದು ಇವರಿಗೂ ಸಹ ತಿಳಿದಿರಲಿಲ್ಲ. ಇವರಿಗೆ ಈಗ ಯಾವುದೇ ದೇಹಧಾರಿ ಗುರುಗಳಿಲ್ಲ. ಶಿವಬಾಬಾಗೆ ಅನ್ಯ ಎಲ್ಲ ಮನುಷ್ಯ ಮಾತ್ರರು ನಮಗೆ ಇಂತಹ ಗುರುಗಳಿದ್ದಾರೆ, ಇಂಥವರು ಜ್ಯೋತಿಯಲ್ಲಿ ಸಮಾವೇಶವಾದರು ಎಂದು ಹೇಳುತ್ತಾರೆ. ಎಲ್ಲರಿಗೆ ದೇಹಧಾರಿ ಗುರುಗಳಿರುತ್ತಾರೆ. ಧರ್ಮಸ್ಥಾಪಕರು ದೇಹಧಾರಿಗಳಾಗಿದ್ದಾರೆ. ಈ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು? ಪರಮಪಿತ ಪರಮಾತ್ಮ ತ್ರಿಮೂರ್ತಿ ಶಿವತಂದೆಯು ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡಿದ್ದಾರೆ. ಇವರ ಶರೀರದ ಹೆಸರು ಬ್ರಹ್ಮ ಎಂದಾಗಿದೆ. ಕ್ರಿಶ್ಚಿಯನ್ನರು ಸಹ ಕ್ರಿಸ್ತನು ಈ ಧರ್ಮವನ್ನು ಸ್ಥಾಪನೆ ಮಾಡಿದರೆಂದು ಹೇಳುತ್ತಾರೆ. ಅವರಂತೂ ದೇಹಧಾರಿಯಾಗಿದ್ದಾರೆ. ಚಿತ್ರವೂ ಇದೆ. ಈ ನಮ್ಮ ಧರ್ಮಸ್ಥಾಪಕರ ಚಿತ್ರವನ್ನೇನು ತೋರಿಸುತ್ತೀರಿ? ಶಿವನನ್ನೇ ತೋರಿಸುತ್ತೀರಿ. ಶಿವನ ಚಿತ್ರವನ್ನು ಸಹ ಕೆಲವರು ಚಿಕ್ಕದಾಗಿ, ಕೆಲವರು ದೊಡ್ಡದಾಗಿ ಮಾಡಿಸುತ್ತಾರೆ. ಆದರೆ ಅವರು ಬಿಂದುವಾಗಿದ್ದಾರೆ. ನಾಮರೂಪವೂ ಇದೆ, ಆದರೆ ಅವ್ಯಕ್ತ, ಅಂದರೆ ಕಣ್ಣಿಗೆ ಕಾಣುವುದಿಲ್ಲ. ಈ ಸ್ಥೂಲ ನೇತ್ರಗಳಿಂದ ನೋಡಲು ಸಾಧ್ಯವಿಲ್ಲ. ಶಿವತಂದೆಯು ನೀವು ಮಕ್ಕಳಿಗೆ ರಾಜ್ಯಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ. ಆದ್ದರಿಂದಲೇ ನೆನಪು ಮಾಡುತ್ತೀರಲ್ಲವೇ? ಶಿವತಂದೆಯು ತಿಳಿಸುತ್ತಾರೆ, ಮಕ್ಕಳೇ ಮನ್ಮನಾಭವ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಮತ್ಯಾರದೇ ಸ್ತುತಿ ಮಾಡುವಂತಿಲ್ಲ. ಆತ್ಮನ ಬುದ್ಧಿಯಲ್ಲಿ ಯಾವುದೇ ದೇಹವು ನೆನಪಿಗೆ ಬರಬಾರದು. ಇದು ಚೆನ್ನಾಗಿ ತಿಳಿದುಕೊಳ್ಳುವ ಮಾತಾಗಿದೆ. ನಮಗೆ ಶಿವತಂದೆಯು ಓದಿಸುತ್ತಾರೆ ಎಂಬುದನ್ನು ಇಡೀ ದಿನ ಸ್ಮರಣೆ ಮಾಡುತ್ತಾ ಇರಿ. ಶಿವಭಗವಾನ್ ವಾಚ, ಮೊಟ್ಟ ಮೊದಲು ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದೆ. ಇದನ್ನು ಪಕ್ಕಾ ಮಾಡಿಕೊಳ್ಳದೆ ಆಸ್ತಿಯ ಬಗ್ಗೆ ತಿಳಿಸಿದರೆ ಅವರಿಗೆ ಏನೂ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ. ನಿಮ್ಮ ಮಾತಂತೂ ಸರಿಯಾಗಿದೆ ಎಂದು ಕೆಲವರು ಹೇಳುತ್ತಾರೆ. ಇನ್ನು ಕೆಲವರು ಇದನ್ನು ತಿಳಿದುಕೊಳ್ಳುವುದರಲ್ಲಿ ಸಮಯ ಬೇಕೆಂದು ಹೇಳುತ್ತಾರೆ. ಕೆಲವರು ವಿಚಾರ ಮಾಡುತ್ತೇವೆಂದು ಹೇಳುತ್ತಾರೆ. ಹೀಗೆ ಭಿನ್ನ ಭಿನ್ನ ಪ್ರಕಾರದವರು ಬರುತ್ತಾರೆ. ಇದು ಹೊಸ ಮಾತಾಗಿದೆ. ಪರಮಪಿತ ಪರಮಾತ್ಮ ಶಿವನು ಆತ್ಮಗಳಿಗೆ ಕುಳಿತು ಓದಿಸುತ್ತಾರೆ. ವಿಚಾರ ನಡೆಯುತ್ತದೆ. ಮನುಷ್ಯರಿಗೆ ಇದು ಅರ್ಥವಾಗಬೇಕಾದರೆ ಏನು ಮಾಡಬೇಕು? ಶಿವನೇ ಜ್ಞಾನಸಾಗರನಾಗಿದ್ದಾರೆ. ಆತ್ಮಕ್ಕೆ ಜ್ಞಾನಸಾಗರನೆಂದು ಹೇಗೆ ಹೇಳುತ್ತಾರೆ? ಅವರಿಗೆ ಶರೀರವೇ ಇಲ್ಲ. ಜ್ಞಾನಸಾಗರನೆಂದ ಮೇಲೆ ಅವಶ್ಯವಾಗಿ ಅವರು ಯಾವಾಗಲೂ ಜ್ಞಾನವನ್ನು ತಿಳಿಸಿದ್ದಾರೆ. ಆದ್ದರಿಂದಲೇ ಅವರಿಗೆ ಜ್ಞಾನಸಾಗರನೆಂದು ಹೇಳುತ್ತಾರೆ. ಸುಮ್ಮನೆ ಏಕೆ ಹೇಳುವರು? ಯಾರಾದರೂ ಚೆನ್ನಾಗಿ ಓದುತ್ತಾರೆಂದರೆ ಇವರು ಬಹಳ ಬೇಗ ಶಾಸ್ತ್ರಗಳನ್ನು ಓದಿದ್ದಾರೆಂದು ಹೇಳಲಾಗುತ್ತದೆ. ಅವರಿಗೆ ಶಾಸ್ತ್ರಿ ಅಥವಾ ವಿದ್ವಾಂಸರೆಂದು ಹೇಳುತ್ತಾರೆ. ಆದರೆ ತಂದೆಗೆ ಜ್ಞಾನಸಾಗರ ಅಥಾರಿಟಿ ಎಂದು ಹೇಳಲಾಗುತ್ತದೆ. ಅವಶ್ಯವಾಗಿ ಅವರು ಬಂದು ಹೋಗಿದ್ದಾರೆ. ಆದ್ದರಿಂದ ಮೊದಲು ಇದನ್ನು ಕೇಳಿರಿ. ಈಗ ಕಲಿಯುಗವೋ ಅಥವಾ ಸತ್ಯಯುಗವೋ? ಹೊಸ ಪ್ರಪಂಚವೋ ಅಥವಾ ಹಳೆಯ ಪ್ರಪಂಚವೋ? ಗುರುದೇಹವಂತೂ ನಿಮ್ಮ ಸಮ್ಮುಖದಲ್ಲಿದೆ. ಒಂದು ವೇಳೆ ಈ ಲಕ್ಷ್ಮೀನಾರಾಯಣರು ಇದ್ದಿದ್ದರೆ ಅವರ ರಾಜ್ಯವು ಇರುತ್ತಿತ್ತು. ಇದು ಹಳೆಯ ಪ್ರಪಂಚ ಕಂಗಾಲಾಗುತ್ತಲೇ ಇರಲಿಲ್ಲ. ಈಗಂತೂ ಕೇವಲ ಅವರ ಚಿತ್ರಗಳಿವೆ. ಮಂದಿರಗಳಲ್ಲಿ ಮಾದರಿ ಚಿತ್ರಗಳನ್ನು ತೋರಿಸುತ್ತಾರೆ. ವಾಸ್ತವದಲ್ಲಿ ಅವರ ಮಹಲುಗಳು ಉದ್ಯಾನವನದಲ್ಲಿ ಎಷ್ಟು ದೊಡ್ಡದಾಗಿ ಇರುತ್ತವೆ. ಬಾಬಾ ಏನು ಹೇಳ್ತಾ ಇದ್ದಾರೆ? ಕೇವಲ ಮಂದಿರಗಳಲ್ಲಿಯೇ ಅವರು ಇರುವುದಿಲ್ಲ, ಅವರ ಮಾದರಿಯನ್ನು ಚಿಕ್ಕ ರೂಪದಲ್ಲಿಯೂ ತೋರಿಸುತ್ತಾರೆ.
ಹೇಗೆ ಪ್ರಧಾನಮಂತ್ರಿಯ ಮನೆ ಎಷ್ಟು ದೊಡ್ಡದಾಗಿರುತ್ತದೆ ಹಾಗೆಯೇ ದೇವಿ ದೇವತೆಗಳು ಸಹ ದೊಡ್ಡ ದೊಡ್ಡ ಮಹಲ್ಗಳಲ್ಲಿರುತ್ತಾರೆ. ಬಹಳಷ್ಟು ಜಾಗವಿರುತ್ತದೆ. ಅಲ್ಲಿ ಹೆದರುವ ಮಾತೇ ಇರುವುದಿಲ್ಲ. ಸದಾ ಹೂದೋಟವೇ ಇರುತ್ತದೆ, ಮುಳ್ಳುಗಳಿರುವುದಿಲ್ಲ. ಅದು ಉದ್ಯಾನವನವಾಗಿದೆ. ಅಲ್ಲಂತೂ ಸೌದೆ ಇತ್ಯಾದಿಗಳನ್ನು ಸುಡುವುದಿಲ್ಲ. ಏಕೆಂದರೆ ಸೌದೆಗಳನ್ನು ಸುಟ್ಟಾಗ ಅದರಿಂದ ಬರುವ ಹೊಗೆಯಿಂದ ದುಃಖದ ಅನುಭವವಾಗುತ್ತದೆ. ಅಂದರೆ ಬಾಬಾ ಎಷ್ಟು ಅಲ್ಲಿ ಸುಖ ಇರ್ತತೆ ಅಂದರೆ ಈ ಹೊಗೆಯಿಂದ ಕೆಮ್ಮೋದು ಅದು ಕೂಡ ಆಗಬಾರ್ದು ಮಕ್ಕಳಿಗೆ. ಅದು ದೂರದ ಮಾತಾಯಿತು ಹೊಗೆದು. ಈ ಹಣ್ಣು ಮಾವಿನ ಮರಗಳು ನಮ್ಕಿನ್ನ ಎತ್ತರ ಇರಲ್ಲ, ನಮ್ಕಿನ್ನ ಗಿಡ್ಡ ಇರ್ತವೆ. ಒಂದು ವೇಳೆ ಹಣ್ಣು ನಾವು ತಗೋಬೇಕಂದ್ರೆ ಅದು ಕೈ ಸಿಗಲಿಲ್ಲ ಅಂದರೆ ನಾವು ಕಷ್ಟಪಡಂಗಿಲ್ಲ, ಆ ಮರನೇ ನಾವಿದ್ದ ಕಡೆಗೆ ಬಾಗುತ್ತತೆ. ಅಂದರೆ ಪ್ರಕೃತಿಯಲ್ಲಿ ಅಷ್ಟು ಸುಖವ ಇವರಿಗೆ ಹೇಗೆ ಸೇವೆ ಮಾಡಲಿ ಅಂತ ಇರ್ತತೆ. ಆ ಥರ ಅಷ್ಟು ಸುಖದ ಜಗತ್ತನ್ನು ತಂದೆ ನಮಗೆ ಸ್ಥಾಪನೆ ಮಾಡಿ ಕೊಡ್ತಾ ಇದ್ದಾರೆ. ನೋಡ್ರಿ, ಹೊಗೆ ಆದರೆ ಮಕ್ಳಿಗೆ ಕಷ್ಟ ಆಗ್ತದಂತೆ. ಅಲ್ಲಿ ಅದು ಸೌದೆ ಸುಡೋದು ಯಾವುದು ಇರಲ್ಲ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸತ್ಯಯುಗದಲ್ಲಿ ನಾವು ಬಹಳ ಕಡಿಮೆ ಜಾಗದಲ್ಲಿ ಇರುತ್ತೇವೆ, ನಂತರ ವೃದ್ಧಿಯಾಗತೊಡಗುತ್ತದೆ. ಬಹಳ ಒಳ್ಳೊಳ್ಳೆಯ ಉದ್ಯಾನವನಗಳಿರುತ್ತವೆ, ಸುವಾಸನೆಯೂ ಬರುತ್ತಿರುತ್ತದೆ, ಅರಣ್ಯವಿರುವುದೇ ಇಲ್ಲ. ಅಂದರೆ ಅಲ್ಲಿ ಗಾಳಿ ಬೀಸಿದಾಗ ಸಂಗೀತ ಬರ್ತಾ ಇರ್ತದಂತೆ ಗಿಡಗಳಿಂದ. ಅಂಥ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ ಬಾಬಾ. ಈಗಂತೂ ಕೇವಲ ಅದರ ಅನುಭವವಾಗುತ್ತದೆ, ನೋಡುವುದಂತೂ ಇಲ್ಲ. ನೀವು ಧ್ಯಾನದಲ್ಲಿ ದೊಡ್ಡ ದೊಡ್ಡ ಮಹಲುಗಳನ್ನು ನೋಡಿಕೊಂಡು ಬರುತ್ತೀರಿ, ಆದರೆ ಅವನ್ನು ಇಲ್ಲಿ ಮಾಡಿಸಲು ಸಾಧ್ಯವಿಲ್ಲ. ಸಾಕ್ಷಾತ್ಕಾರವಾಗಿ ಮತ್ತೆ ಮಾಯವಾಗಿ ಬಿಡುತ್ತದೆ. ರಾಜರು, ರಾಜಕುಮಾರಿಯರು ಇರುತ್ತಾರೆ. ಸ್ವರ್ಗವು ಬಹಳ ರಮಣೀಕವಾಗಿರುತ್ತದೆ. ಹೇಗೆ ಇಲ್ಲಿ ಮೈಸೂರು ಇತ್ಯಾದಿ ರಮಣೀಕವಾಗಿರುತ್ತವೆ, ಹಾಗೆಯೇ ಅಲ್ಲಿ ಬಹಳ ಒಳ್ಳೊಳ್ಳೆಯ ತಂಪಾದ ಗಾಳಿಯು ಬೀಸುತ್ತಿರುತ್ತದೆ, ನೀರಿನ ಝರಿಗಳು ಹರಿಯುತ್ತಿರುತ್ತವೆ. ನಾವು ಒಳ್ಳೊಳ್ಳೆಯ ವಸ್ತುಗಳನ್ನು ತಯಾರಿಸಬೇಕೆಂದು ಆತ್ಮವು ತಿಳಿಯುತ್ತದೆ. ಆತ್ಮಕ್ಕೆ ಸ್ವರ್ಗವಂತೂ ನೆನಪಿಗೆ ಬರುತ್ತದೆ ಅಲ್ಲವೇ? ನೀವು ಮಕ್ಕಳಿಗೆ ಈಗ ರಿಯಲೈಸ್ ಆಗುತ್ತದೆ ನಾವು ಎಲ್ಲಿ ಇರುತ್ತೇವೆ, ಏನೇನಾಗುತ್ತೇವೆ. ಈ ಸಮಯದಲ್ಲಿ ಈ ಸ್ಮೃತಿ ಇರುತ್ತದೆ. ಚಿತ್ರಗಳನ್ನು ನೋಡಿ, ನೀವು ಎಷ್ಟು ಅದೃಷ್ಟವಂತರಾಗಿದ್ದೀರಿ. ಅಲ್ಲಿ ದುಃಖದ ಯಾವುದೇ ಮಾತಿರುವುದಿಲ್ಲ. ನಾವಂತೂ ಸ್ವರ್ಗದಲ್ಲಿದ್ದೆವು, ನಂತರ ಕೆಳಗಿಳಿದೆವು, ಈಗ ಪುನಃ ಸ್ವರ್ಗದಲ್ಲಿ ಹೋಗಬೇಕಾಗಿದೆ. ಅಂದ ಮೇಲೆ ಹೇಗೆ ಸ್ವರ್ಗದಲ್ಲಿ ಹೋಗುವುದು? ಹಗ್ಗವನ್ನಿಡಿದು ಹೋಗುತ್ತೀರಾ? ನಾವಾತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ನೀವೀಗ ಪುನಃ ದೇವತೆಗಳಾಗುತ್ತಿದ್ದೀರಿ ಮತ್ತು ಅನ್ಯರನ್ನು ಮಾಡುತ್ತಿದ್ದೀರಿ ಎಂದು ಹೇಳುತ್ತಾರೆ. ಬಾಬಾ ಇಲ್ಲೇನು ಹೇಳ್ತಾ ಇದ್ದಾರೆ? ಸ್ವರ್ಗದಲ್ಲಿ ಹೇಗೆ ಹೋಗ್ತೀರಿ? ಹಗ್ಗನ ಹಿಡ್ಕೊಂಡು ಹೋಗ್ತೀರೇನು ಅಂತ ಕೇಳ್ತಾರೆ ಬಾಬಾ. ಹಗ್ಗನ ಹಿಡ್ಕೊಂಡು ಹೋಗೋದಲ್ಲ, ನಾವು ದೈವಶಕ್ತಿ, ಲಕ್ಷ್ಮೀನಾರಾಯಣರಷ್ಟು ದೈವಶಕ್ತಿ ತುಂಬ್ಕೊಂಡ್ರೆ ಸತ್ಯಯುಗದಲ್ಲಿ ಬರ್ತೀವಿ. ರಾಮ ಸೀತೆಯಷ್ಟು ದೈವಶಕ್ತಿ ತುಂಬ್ಕೊಂಡ್ರೆ ತ್ರೇತಾಯುಗದಲ್ಲಿ ಬರ್ತೀವಿ. ಅಂದರೆ ಇದೆಲ್ಲ ವಿನಾಶ ಆಗ್ತತೆ. ಆಮೇಲೆ ಏನು ಇದೆ 10 ವರ್ಷ ಮಳೆ ಬರ್ತತೆ. ಎಲ್ಲ ಕ್ಲೀನ್ ಆದಮೇಲೆ ಬಾಬಾ ಏನು ಮಾಡ್ತಾರೆ, ಬಂಗಾರ ಗುಡ್ಡ, ವಜ್ರದ ಗಣಿ, ಮುತ್ತು ರತ್ನ ಎಲ್ಲ ತುಂಬ್ತಾರೆ. ಬರುತ್ತೆ ಈ ಭೂಮಿ ಮೇಲೆ. ಆಮೇಲೆ ಬಾಬಾ ಇದಕ್ಕೆ 100% ದೈವಶಕ್ತಿ ತುಂಬ್ತಾರೆ. ಆ 100% ದೈವಶಕ್ತಿ ತುಂಬಿದ ಜಗತ್ತು ಯಾವ ಆತ್ಮಗಳನ್ನ ಆಕರ್ಷಣೆ ಮಾಡ್ತತೆ? 100% ದೈವಶಕ್ತಿ ತುಂಬಿದ ಆತ್ಮಗಳನ್ನ ಮಾತ್ರ ಆಕರ್ಷಣೆ ಮಾಡ್ತದೆ. ಮತ್ತು ಒಂದು 500 ವರ್ಷ ಆಯಿತು ಅಂದರೆ ಆ ಸಂಪತ್ತು 90ರಷ್ಟು ಆಗ್ತೈತೆ. ಆವಾಗ 90 ತುಂಬ್ಕೊಂಡವ್ರು ಇಳಿತಾರೆ. ಸಂಪತ್ತು ಮತ್ತು ದೈವಶಕ್ತಿ ಇನ್ನೂ ಕಮ್ಮಿ ಆದಾಗ ಹೆಂಗೆ ಕಡಿಮೆ ಆಗ್ತೈತೆ ಹಂಗೆ ಕಮ್ಮಿ ದೈವಶಕ್ತಿ ತುಂಬ್ಕೊಂಡವರು, ಕಡಿಮೆ ಪುರುಷಾರ್ಥ ಮಾಡಿದವರು ಬರ್ತಾರೆ. ಎಲ್ಲದಕ್ಕೂ ಆಧಾರ ನಾವು ಬಾಬಾನ ನೆನಪು ಮಾಡೋದ್ರಲ್ಲೇ ಇರೋದು. ಬಾಬಾ ಏನು ಹೇಳ್ತಾ ಇದ್ದಾರೆ? ನಾವು ಆತ್ಮಗಳು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ. ನೀವೀಗ ಪುನಃ ದೇವತೆಗಳಾಗುತ್ತಿದ್ದೀರಿ ಮತ್ತು ಅನ್ಯರನ್ನು ಮಾಡುತ್ತಿದ್ದೀರಿ ಎಂದು ತಂದೆ ಸ್ಮೃತಿ ತರಿಸಿದ್ದಾರೆ. ಎಷ್ಟೊಂದು ಮಂದಿ ಮನೆಯಲ್ಲಿ ಕುಳಿತಿದ್ದಂತೆಯೇ ಸಾಕ್ಷಾತ್ಕಾರ ಮಾಡುತ್ತಾರೆ. ಬಂಧನದಲ್ಲಿರೋರು ಎಂದೂ ನೋಡಿರುವುದಿಲ್ಲ. ಆತ್ಮಕ್ಕೆ ಹೇಗೆ ಉಮಂಗ ಬರುತ್ತದೆ? ತಮ್ಮ ಮನೆ ಸಮೀಪಿಸುತ್ತಿದ್ದಂತೆಯೇ ಆತ್ಮಕ್ಕೆ ಖುಷಿಯಾಗುತ್ತದೆ.
ತಂದೆಯು ನಮಗೆ ಜ್ಞಾನ ನೀಡಿ ಶೃಂಗರಿಸಲು ಬಂದಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ. ಕೊನೆಗೊಂದು ದಿನ ಇದು ಪತ್ರಿಕೆಗಳಲ್ಲಿಯೂ ಬರುವುದು. ಈಗಂತೂ ಸ್ತುತಿ, ನಿಂದನೆ, ಮಾನ, ಅಪಮಾನ ಎಲ್ಲವೂ ಮುಂದೆ ಬರುತ್ತದೆ. ಏಕೆಂದರೆ ನಿಮಗೆ ತಿಳಿದಿದೆ, ಕಲ್ಪದ ಹಿಂದೆಯೂ ಇದೇ ರೀತಿ ಆಗಿತ್ತು. ಯಾವ ಕ್ಷಣವೂ ಕಳೆದು ಹೋಯಿತು, ಅದರ ಚಿಂತೆ ಮಾಡಬಾರದು. ಪತ್ರಿಕೆಗಳಲ್ಲಿ ಕಲ್ಪದ ಮೊದಲು ಇದೇ ರೀತಿ ಬಂದಿತ್ತು, ಮತ್ತೆ ಪುರುಷಾರ್ಥ ಮಾಡಬೇಕಾಗಿದೆ. ಏನು ಏರುಪೇರುಗಳಾಯಿತೋ ಅದು ಆಗಿ ಹೋಯಿತು. ಹೆಸರಂತೂ ಬಂದು ಬಿಟ್ಟಿತಲ್ಲವೇ. ಕೆಲವರು ಓದುತ್ತಾರೆ, ಕೆಲವರು ಓದುವುದಿಲ್ಲ, ಬಿಡುವು ಸಿಗುವುದಿಲ್ಲ, ಅನ್ಯ ಕೆಲಸಗಳಲ್ಲಿ ತೊಡಗಿಬಿಡುತ್ತಾರೆ. ಈಗ ನಿಮ್ಮ ಬುದ್ಧಿಯಲ್ಲಿದೆ, ಇದು ಬೇಹದ್ದಿನ ಡ್ರಾಮಾ ಆಗಿದೆ. ಟಿಕ್ ಟಿಕ್ ಎಂದು ನಡೆಯುತ್ತಿರುತ್ತದೆ, ಚಕ್ರವು ಸುತ್ತುತ್ತಿರುತ್ತದೆ. 1 ಸೆಕೆಂಡಿನಲ್ಲಿ ಏನು ಕಳೆದು ಹೋಯಿತೋ ಅದು ಮತ್ತೆ 5000 ವರ್ಷಗಳ ನಂತರ ಪುನರಾವರ್ತನೆಯಾಗುವುದು. ಏನು ಆಗಿ ಹೋಯಿತೋ ಸೆಕೆಂಡಿನ ನಂತರ ಅದು ವಿಚಾರದಲ್ಲಿ ಬರುತ್ತದೆ. ಈ ತಪ್ಪು ಆಗಿ ಹೋಯಿತು, ಡ್ರಾಮಾದಲ್ಲಿ ನಿಗದಿ ಆಯಿತು ಎಂದು. ಆದರೆ ಕಲ್ಪದ ಹಿಂದೆಯೂ ಇದು ತಪ್ಪು ಆಗಿತ್ತು, ಅದು ಕಳೆದು ಹೋಯಿತು. ಇನ್ನು ಮುಂದೆ ಈ ರೀತಿ ಮಾಡಬಾರದು. ಪುರುಷಾರ್ಥ ಮಾಡುತ್ತಾ ಇರಿ. ಪದೇ ಪದೇ ಅದೇ ತಪ್ಪು ಮಾಡುವುದು ಒಳ್ಳೆಯದಲ್ಲ. ಈ ಕರ್ಮವು ಒಳ್ಳೆಯದಲ್ಲ. ನಮ್ಮಿಂದ ಈ ಕೆಟ್ಟ ಕೆಲಸವಾಯಿತೆಂದು ಮನಸ್ಸು ತಿನ್ನುತ್ತಿರುತ್ತದೆ. ತಂದೆ ತಿಳುವಳಿಕೆ ನೀಡುತ್ತಾರೆ, ಮಕ್ಕಳೇ ಈ ರೀತಿ ಮಾಡಬೇಡಿ, ಇದರಿಂದ ಅನ್ಯರಿಗೆ ದುಃಖವಾಗುವುದು ಎಂದು ಹೇಳಿ ತಂದೆಯು ಅದನ್ನು ನಿಷೇಧಿಸುತ್ತಾರೆ. ತಂದೆಯು ತಿಳಿಸಿಬಿಡುತ್ತಾರೆ, ಕೇಳದೆ ಯಾವ ವಸ್ತುವುದನ್ನು ತೆಗೆದುಕೊಳ್ಳುವುದಕ್ಕೆ ಕಳ್ಳತನ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಇಂತಹ ಕೆಲಸ ಮಾಡಬೇಡಿ, ಕಟುವಾಗಿ ಮಾತನಾಡಬೇಡಿ. ನೋಡ್ರಿ, ಬಾಬಾ ಏನಂತಾರೆ, ನಾವು ಯಾವ್ಯಾವ ಸಂಸ್ಕಾರಗಳಿಂದ ದುಃಖ ಪಡೆದಿವೋ ಆ ಎಲ್ಲ ಸಂಸ್ಕಾರಗಳನ್ನ ತೆಗಿತಾರೆ ಬಾಬಾ. ಏನು ಕೇಳಲಾರ್ದೆ ಯಾವ ವಸ್ತು ಮುಟ್ಟಬಾರ್ದು. ಅಡಿಕೆ ಕದ್ರು ಕಳ್ಳ, ಆನೆ ಕದ್ರು ಕಳ್ಳ ಅಂತ ಹೇಳ್ಯಾರ ಬಾಬಾ. ಅಡಿಕೆ ತಗೊಂಡ್ರು ಸಂಸ್ಕಾರ ಅಂತೂ ತಗೊಳ್ಳೋ ಸಂಸ್ಕಾರ ಆಯ್ತಲ್ಲ. ಇಲ್ಲಿ ಅಡಿಕೆ ತಗೊಂಡವ್ರು ಮುಂದೆ ಇನ್ನೊಬ್ಬರ ಮನ್ಯಾಗ ಬಂಗಾರ ತಗೋಬೋದು, ಹೌದಾ? ಅದಕ್ಕೆ ಆ ಸಂಸ್ಕಾರ ಇರಬಾರ್ದು ಅಂತ ಹೇಳ್ತಾರೆ ಬಾಬಾ. ಈಗ ಕೇಳದೆ ಯಾವುದು ವಸ್ತುವನ್ನು ತೆಗೆದುಕೊಳ್ಳಬೇಡಿ. ಇತ್ತೀಚೆಗೆ ಪ್ರಪಂಚವನ್ನು ನೋಡಿ ಹೇಗಿದೆ. ಯಾವುದೇ ನೌಕರನ ಮೇಲೆ ಕೋಪಿಸಿಕೊಂಡರೆ ಅವರು ಸಹ ಶತ್ರುತ್ವ ಮಾಡತೊಡಗುತ್ತಾರೆ. ಸತ್ಯಯುಗದಲ್ಲಂತೂ ಹಸು, ಹುಲಿ ಪರಸ್ಪರ ಕ್ಷೀರಖಂಡವಾಗಿರುತ್ತವೆ. ಸತ್ಯಯುಗದಲ್ಲಿ ಎಲ್ಲ ಮನುಷ್ಯರು ಪರಸ್ಪರ ಕ್ಷೀರಖಂಡವಾಗಿರುತ್ತಾರೆ. ಆದರೆ ಈ ರಾವಣನ ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ಉಪ್ಪಿನೀರಿನಂತೆ ಇದ್ದಾರೆ. ತಂದೆ ಮಕ್ಕಳು ಸಹ ಉಪ್ಪು ನೀರಾಗಿ ವರ್ತಿಸುತ್ತಾರೆ. ಕಾಮ ಮಹಾಶತ್ರು ಅಲ್ಲವೇ? ಕಾಮ ಕಟಾರಿಯನ್ನು ನಡೆಸಿ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ಕೊಡುತ್ತಾರೆ. ಈ ಇಡೀ ಪ್ರಪಂಚವೇ ಉಪ್ಪು ನೀರಾಗಿದೆ. ಸತ್ಯಯುಗಿ ಪ್ರಪಂಚವು ಕ್ಷೀರಖಂಡವಾಗಿದೆ. ಈ ಮಾತುಗಳು ಪ್ರಪಂಚದವರಿಗೇನು ಗೊತ್ತು? ಮನುಷ್ಯರಂತೂ ಸ್ವರ್ಗಕ್ಕೆ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ. ಆದ್ದರಿಂದ ಯಾವುದೇ ಮಾತು ಬುದ್ಧಿಯಲ್ಲಿ ಬರಲು ಸಾಧ್ಯವಿಲ್ಲ. ಯಾರು ದೇವತೆಗಳಾಗಿದ್ದರೋ ಅವರಿಗೆ ಸ್ಮೃತಿ ಬರುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಈ ದೇವತೆಗಳು ಸತ್ಯಯುಗದಲ್ಲಿದ್ದರು. ಯಾರು 84 ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆಯೋ ಅವರೇ ಬಂದು ಪುನಃ ಓದುತ್ತಾರೆ ಮತ್ತು ಮುಳ್ಳುಗಳಿಂದ ಹೂಗಳಾಗುತ್ತಾರೆ. ತಂದೆಯದು ಇದು ಒಂದೇ ಯೂನಿವರ್ಸಿಟಿಯಾಗಿದೆ. ಇದರ ಶಾಖೆಗಳು ಸ್ಥಾಪನೆಯಾಗುತ್ತಿರುತ್ತವೆ. ಯಾವಾಗ ಖುದಾನು ಬರುವರೋ ಆಗ ಅವರ ಸಹಯೋಗಿಗಳಾಗುತ್ತೀರಿ. ನಿಮ್ಮ ಮೂಲಕವೇ ಸ್ವಯಂ ಖುದಾನೇ ರಾಜಧಾನಿ ಸ್ಥಾಪನೆ ಮಾಡುತ್ತಾರೆ. ನಾವು ಖುದಾನ ಸಹಯೋಗಿಗಳಾಗುತ್ತೇವೆಂದು ನೀವು ತಿಳಿದುಕೊಂಡಿದ್ದೀರಿ. ಆ ಮನುಷ್ಯರಾದರೆ ಸ್ಥೂಲ ಸೇವೆ ಮಾಡುತ್ತಾರೆ. ಇದು ಆತ್ಮಿಕ ಸೇವೆಯಾಗಿದೆ. ತಂದೆಯು ನಾವು ಆತ್ಮಗಳಿಗೆ ಆತ್ಮಿಕ ಸೇವೆಯನ್ನು ಕಲಿಸುತ್ತಿದ್ದಾರೆ. ಏಕೆಂದರೆ ಆತ್ಮವೇ ತಮೋಪ್ರಧಾನವಾಗಿ ಬಿಟ್ಟಿದೆ. ಪುನಃ ತಂದೆಯು ಸತೋಪ್ರಧಾನರನ್ನಾಗಿ ಮಾಡುತ್ತಿದ್ದಾರೆ. ತಂದೆ ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶವಾಗುತ್ತವೆ. ಇದು ಯೋಗಾಗ್ನಿಯಾಗಿದೆ. ಭಾರತದ ಪ್ರಾಚೀನ ಯೋಗ ಎಂದು ಗಾಯನವಿದೆಯಲ್ಲವೇ? ಕೃತಕ ಯೋಗಗಳಂತೂ ಬಹಳಷ್ಟಾಗಿ ಬಿಟ್ಟಿವೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನೆನಪಿನ ಯಾತ್ರೆ ಎಂದು ಸರಿಯಾಗಿದೆ. ಶಿವ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಶಿವಪುರಿಯಲ್ಲಿ ಹೊರಟು ಹೋಗುತ್ತೀರಿ. ಶಾಂತಿಧಾಮವು ಶಿವಪುರಿಯಾಗಿದೆ. ಸತ್ಯಯುಗವು ವಿಷ್ಣುಪುರಿಯಾಗಿದೆ. ಇದು ರಾವಣನ ಪುರಿಯಾಗಿದೆ. ವಿಷ್ಣುಪುರಿಯ ನಂತರ ರಾಮಪುರಿಯಾಗುವುದು. ಸೂರ್ಯವಂಶೀಯರ ನಂತರ ಚಂದ್ರವಂಶೀಯರು ಬರುವರು. ಅಂದರೆ ಸತ್ಯಯುಗದ ಲಕ್ಷ್ಮೀನಾರಾಯಣರ ವಂಶದ ಆ ರಾಜ್ಯಕ್ಕೇನು ಸೂರ್ಯವಂಶ ಅಂತಾರೆ. ರಾಮ ಸೀತೆ ಸಾಮ್ರಾಜ್ಯಕ್ಕೆ ಚಂದ್ರವಂಶ ಅಂತ ಹೇಳ್ತಾರೆ. ಇದು ಸಾಮಾನ್ಯ ಮಾತಾಗಿದೆ. ಅರ್ಧ ಕಲ್ಪ ಸತ್ಯ ತ್ರೇತಾಯುಗ, ಅರ್ಧ ಕಲ್ಪ ದ್ವಾಪರ ಕಲಿಯುಗ. ನೀವೀಗ ಸಂಗಮ ಯುಗದಲ್ಲಿದ್ದೀರಿ. ಇದನ್ನು ಕೇವಲ ನೀವೇ ತಿಳಿದುಕೊಂಡಿದ್ದೀರಿ. ಯಾರು ಚೆನ್ನಾಗಿ ಧಾರಣೆ ಮಾಡುವರೋ ಅವರು ಅನ್ಯರಿಗೂ ತಿಳಿಸುತ್ತಾರೆ. ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೇವೆ.
ನೋಡ್ರಿ ಯಾರಿಗೆ ಧಾರಣೆ ಆಗ್ತೈತಿ ಚೆನ್ನಾಗಿ? ಬಾಬಾ ಸ್ಪಷ್ಟ ಹೇಳ್ಯಾರ. ಅವ್ರು ಯಾರಿಗೆ ಹೇಳ್ತಾ ಇಲ್ಲ ಅಂದ್ರೆ ಅವ್ರ ತಲೆಗೆ ಏನು ಬುದ್ಧಿಯಲ್ಲಿ ಏನೂ ಮಾತುಗಳು ಜ್ಞಾನದ ಮಾತು ಕುಳಿತಿಲ್ಲ ಅಂತ ಹೇಳ್ತಾರ. ಆ ಬುದ್ಧಿಯಲ್ಲಿದ್ದರೆ ಅದು ಕೊಡ ತುಂಬಿದ್ರೆ ಹರಿತೈತಿ, ಯಾರ ಕೈಲೂ ನಿಲ್ಸೋಕ್ಕಾಗಲ್ಲ. ಅದೇ ರೀತಿ ಯಾರ ಬುದ್ಧಿಯಲ್ಲಿ ಧಾರಣೆ ಆಗಿರ್ತೈತೆ ಅವ್ರು ಹೇಳ್ತಾರೆ. ಆದರೆ ಯಾರ ಬುದ್ಧಿಯಲ್ಲಿ ಧಾರಣೆ ಆಗ್ತೈತೆ, ಯಾರು ಬಾಬಾ ನೆನಪು ಮಾಡಿ ಪಾವನ ಆಗ್ತಾ ಹೋಗ್ತಾರೋ, ಬುದ್ಧಿ ಸ್ವಚ್ಛ ಆಗ್ತಾ ಹೋಗ್ತೈತೋ ಅವರಿಗೆ ಧಾರಣೆ ಆಗ್ತಾ ಹೋಗ್ತತೆ. ಬಾಬಾ ಏನು ಹೇಳ್ತಾ ಇದ್ದಾರೆ, ಇದು ಬುದ್ಧಿಯಲ್ಲಿ ನೆನಪಿದ್ದರೂ ಸಹ ಇಡೀ ನಾಟಕವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ. ಆದರೆ ಮನುಷ್ಯರು ಕಲಿಯುಗಿ ದೇಹದ ಸಂಬಂಧಿಗಳು ಮೊದಲಾದವರನ್ನು ನೆನಪು ಮಾಡುತ್ತಿರುತ್ತಾರೆ. ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಒಬ್ಬ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ಸರ್ವರ ಸದ್ಗತಿದಾತ ರಾಜಯೋಗವನ್ನು ಕಲಿಸುವವರು ಒಬ್ಬರೇ ಆಗಿದ್ದಾರೆ. ಆದ್ದರಿಂದ ತಂದೆ ತಿಳಿಸಿದ್ದಾರೆ, ಶಿವ ತಂದೆಯ ಜಯಂತಿಯೇ ಇಡೀ ಪ್ರಪಂಚವನ್ನು ಪರಿವರ್ತಿಸುತ್ತದೆ. ನಾವೀಗ ಪುರುಷೋತ್ತಮ ಸಂಗಮಯುಗದಲ್ಲಿದ್ದೇವೆಂದು ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ. ಯಾರು ಬ್ರಾಹ್ಮಣರಾಗಿದ್ದೀರೋ ಅವರಿಗೆ ರಚಯಿತ ಮತ್ತು ರಚನೆಯ ಜ್ಞಾನವು ಬುದ್ಧಿಯಲ್ಲಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಅನ್ಯರಿಗೆ ದುಃಖವಾಗುವಂಥ ಯಾವುದೇ ಕರ್ಮ ಮಾಡಬಾರದು, ಕಟುವಾಗಿ ಮಾತನಾಡಬಾರದು, ಬಹಳ ಬಹಳ ಕ್ಷೀರಖಂಡವಾಗಿರಬೇಕಾಗಿದೆ. ಬಾಬಾ ಏನಂದ್ರು, ದುಃಖವಾಗುವಂಥ ಯಾವುದೇ ಕರ್ಮ ಮಾಡಬೇಡ್ರಿ ಅಂದರು. ಅಂದರೆ ಬಿಳೆಬಾಲು ಹೊಸ್ದ್ರೆ ಬಿಳೆಬಾಲು ವಾಪಸ್ ಬರ್ತತೆ, ಕರೆಬಾಲು ಹೊಸ್ದ್ರೆ ಕರೆಬಾಲು ವಾಪಸ್ ಬರ್ತತೆ. ಅದರಂಗೆ ನಾವು ದುಃಖ ಕೊಟ್ಟರೆ ಅವರಿಂದ ನಮಗೆ ದುಃಖನೇ ಸಿಗ್ತತೆ, ಸುಖ ಕೊಟ್ಟರೆ ಸುಖನೇ ಸಿಗ್ತೈತೆ. ಅದಕ್ಕೆ ಬಾಬಾ ದುಃಖ ಆಗುವಂಥ ಯಾವುದೇ ಕರ್ಮ ಮಾಡಬೇಡ್ರಿ ಅಂತಾರೆ. ಯಾವುದೇ ದೇಹದಾರಿಯ ಮಹಿಮೆ ಮಾಡಬಾರದು, ಬುದ್ಧಿಯಲ್ಲಿರಲಿ ನಮಗೆ ಶಿವ ತಂದೆ ಓದಿಸುತ್ತಾರೆ. ಅಂದರೆ ನೋಡ್ರಿ, ಕೆಲವರು ಭಾಳ ಇದಾಗ್ಬಿಡ್ತಾರೆ, ಅಡಿಕ್ಟ್ ಆಗಿಬಿಡ್ತಾರೆ. ಇವ್ರ ಮುರಳಿ ಕೇಳಿದ್ರೇ ನನಗೆ ಚೆನ್ನಾಗಿ, ಈ ಅಕ್ಕನೇ ಇರಬೇಕು. ಕೆಲವರು ಅವ್ರು ಟ್ರಾನ್ಸ್ಫರ್ ಆಗ್ತಿರ್ತಾರೆ, ನಿಮಿತ್ತರು ಟ್ರಾನ್ಸ್ಫರ್ ಆದರೆ ತಾವು ಕ್ಲಾಸಿಗೆ ಹೋಗೋದೇ ಬಿಟ್ಬಿಡ್ತಾರೆ. ಅವರಿಲ್ಲ ಅಂದರೆ ನಮಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಅಂತೇಳಿ. ಅಲ್ಲಿ ನಮಗೆ ಭಾಗ್ಯ ತುಂಬೋದು ಯಾರೇ ದೇಹದಾರಿಗಳಲ್ಲ. ನಮಗೆ ಭಾಗ್ಯ ತುಂಬೋದು ತಂದೆ ಶಿವಬಾಬಾ, ನಿರಾಕಾರ ತಂದೆ. ನೋಡ್ರಿ, ದ್ವಾಪರ್ಲಿಂದ ದೇಹದಾರಿಗಳು ನೋಡೇ ಮೋಸ ಹೋಗಿವಿ. ಈಗ ದೇಹ ಇಲ್ದದ್ ಸಿಕ್ಕಾಗೂ ಮತ್ತೆ ದೇಹದಾರಿಗಳನ್ನ ಹಿಡ್ಕೊಂಡೆ ನಾವು ಮೋಸ ಹೋದರೆ ಆಣೆ ಬರ್ದಾಗಿಲ್ಲ ಅಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅಂತಾರೆ ಬಾಬಾ. ಯಾವ ದೇಹದಾರಿಗಳ ಮೇಲೆ ಮೋಹ ಹೋಗಬಾರ್ದು. ಅದು ಅವರ ವಿಶೇಷತೆ ನೋಡಿ. ಈ ಬಾಬಾ ಇದನ್ನು ಇವರಿಗೆ ಕೊಟ್ಟಾರೆ, ಅಲ್ಲಿ ಕೊಟ್ಟೋರನ್ನೇ ನೆನಪು ಮಾಡ್ಕೋಬೇಕಾಗ್ಲಿ, ಅವ್ರನ್ನ ಹೊಗಳಬಾರ್ದು, ಅವ್ರ ಮಹಿಮೆ ಮಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ವರದಾನ: ಶುದ್ಧ ಸಂಕಲ್ಪದ ರಥದ ಮುಖಾಂತರ ವೃತ್ತಿಯ ಪರಿವರ್ತನೆ ಮಾಡುವಂಥ ಹೃದಯ ಸಿಂಹಾಸನ ಅಧಿಕಾರಿ ಭವ. ವರದಾನದ ಸಾರ: ಬಾಪ್ತಾದರವರ ಹೃದಯ ಸಿಂಹಾಸನಾಧಿಕಾರಿ ಇಷ್ಟು ಪ್ರಿಯವಾಗಿದೆ. ಯಾವುದು ಈ ಸಿಂಹಾಸನದ ಮೇಲೆ ಸದಾ ಪ್ರಿಯವಾದ ಆತ್ಮರೇ ಕುಳಿತುಕೊಳ್ಳಲು ಸಾಧ್ಯ. ಅವರ ಸಂಕಲ್ಪದಲ್ಲಿ ಸಹ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದು ಬಿಡುವುದು. ಅವರು ಆ ಸಿಂಹಾಸನ ಅಧಿಕಾರಿಗಳಾಗುವ ಬದಲು ಬೀಳುವ ಕಲೆಯಲ್ಲಿ ಕೆಳಗೆ ಬಂದು ಬಿಡುವರು. ಆದ್ದರಿಂದ ಮೊದಲು ಶುದ್ಧ ಸಂಕಲ್ಪದ ವ್ರತದ ಮುಖಾಂತರ ತಮ್ಮ ವೃತ್ತಿಯ ಪರಿವರ್ತನೆ ಮಾಡಿ. ವೃತ್ತಿಯ ಪರಿವರ್ತನೆಯಿಂದ ಭವಿಷ್ಯ ಜೀವನ ರೂಪಿ ಸೃಷ್ಟಿ ಬದಲಾಗಿ ಬಿಡುವುದು. ನೋಡ್ರಿ, ಬಾಬಾ ಏನಂತಾರೆ, ಬಾಬಾ ಆದಷ್ಟು ಎಲ್ಲ ಮಕ್ಕಳು, ಅವ್ರ ಸಿಂಹಾಸನ ಎಷ್ಟು ದೊಡ್ಡದೈತೆ, ಎಲ್ಲ ಮಕ್ಕಳು ಕುತ್ಕೋಬೋದು ಅವ್ರದ್ರಾಗ. ಬಟ್ ಯಾವ ಮಕ್ಕಳು ಕೊಡ್ತಾರೆ, ಸದಾ ಶುದ್ಧ ಸಂಕಲ್ಪ ಪವಿತ್ರ ಸ್ವರೂಪ ಮಕ್ಕಳು ಮಾತ್ರ ಕುತ್ಕೊಂತಾರೆ. ನಮ್ಮಲ್ಲಿ ಅಶುದ್ಧ ಸಂಕಲ್ಪಗಳು ಬಂತಂದ್ರೆ ನಾವೇ ಆ ಸಿಂಹಾಸನ ಬಿಟ್ಟು ಕೆಳಗೆ ಬಂದ್ಬಿಡ್ತೀವಿ. ಅದಕ್ಕೆ ಸದಾ ಶುದ್ಧ ವೃತ್ತಿ, ಶುದ್ಧ ಸಂಕಲ್ಪದ ವ್ರತ ಇಟ್ಕೊಳ್ರಿ ಅಂತ ಬಾಬಾ ಹೇಳ್ತಾರೆ. ಆ ಶುದ್ಧ ಸಂಕಲ್ಪ ಇದ್ದಾಗ ಏನು, ನಮ್ಮ ಜೀವನದ ಕೂಡ ಬದಲಾಗ್ಬಿಡ್ತತೆ, ಸೃಷ್ಟಿನೂ ಬದಲಾಗ್ಬಿಡ್ತತೆ ಅಂತ ಹೇಳ್ತಾರೆ ಬಾಬಾ. ಶುದ್ಧ ಸಂಕಲ್ಪ ಹಾಗೂ ದೃಢ ಸಂಕಲ್ಪದ ವ್ರತದ ಪ್ರತ್ಯಕ್ಷ ಫಲ ಇರುವುದೇ ಸದಾ ಕಾಲಕ್ಕಾಗಿ ಬಾಪ್ತಾದರವರ ಹೃದಯ ಸಿಂಹಾಸನ. ಏನು ಹೇಳ್ಬೇಕು, ಎಷ್ಟೆಷ್ಟು ನಾವು ಶುದ್ಧ ಸಂಕಲ್ಪದಲ್ಲಿರ್ತೀವೋ ಅಷ್ಟಷ್ಟು
ಬಾಪ್ ದಾದರ್ ಹೃದಯ ಸಿಂಹಾಸನದಲ್ಲಿ ಇರ್ತೀವಿ. ಸ್ಲೋಗನ್: ಎಲ್ಲಿ ಸರ್ವಶಕ್ತಿಗಳ ಜೊತೆಯಲ್ಲಿರುತ್ತವೆ ಅಲ್ಲಿ ನಿರ್ವಿಘ್ನ ಸಫಲ ಇದ್ದೇ ಇರುತ್ತದೆ. ಅವ್ಯಕ್ತ ಸೂಚನೆ: ಅಂತವಾಕ ಸ್ಥಿತಿಯ ಅರ್ಥಾತ್ ಕರ್ಮಬಂಧನ ಮುಕ್ತ ಕರ್ಮಾತೀತ ಸ್ಥಿತಿಯ ವಾಹನ ಅರ್ಥಾತ್ ಅಂತಿಮ ವಾಹನ ಯಾರ ಮೂಲಕವೇ ಸೆಕೆಂಡ್ನಲ್ಲಿ ಜೊತೆಯಲ್ಲಿ ಹಾರುವಿರಿ. ಇದಕ್ಕಾಗಿ ಸರ್ವ ಹದ್ದಿನಿಂದ ದೂರ, ಬೇಹದ್ದಿನ ಸೇವಾದಾರಿ. ಸರ್ವ ಹದ್ದುಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವವರೇ ವಿಜಯರತ್ನರಾಗಿ. ಆಗಲೇ ಅಂತಿಮ ಕರ್ಮಾತೀತ ಸ್ವರೂಪದ ಅನುಭವಿ ಸ್ವರೂಪರಾಗುವಿರಿ. ಬಾಬಾ ಏನಂತಾರೆ, 1 ಸೆಕೆಂಡಿಗೆ ಡಿಟ್ಯಾಚ್ ಆಗಿ ಆ ದೇಹದ ಹದ್ದಿನ ಜಗತ್ತಿನಿಂದ ಬೇಹದ್ ಪರಂಧಾಮಕ್ಕೆ ಹಾರೋರೆ ಅಂತಿಮದಲ್ಲಿ ಕರ್ಮಾತೀತ ಸ್ವರೂಪದ ಅನುಭವ ಮಾಡ್ತಾರೆ ಅಂತ ಹೇಳಿದ್ರು ಬಾಬಾ. ಒಳ್ಳೆಯದು. ಓಂ ಶಾಂತಿ.